ಶೌಚಗುಂಡಿಗೆ ಇಳಿಸ್ತಾ ಇದ್ರು, ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾ ಇದ್ರು. ಇದು ಟಿವಿ9 ಜೊತೆ ನೋವನ್ನ ತೋಡಿಕೊಂಡಂತ ಶೌಚಗುಂಡಿಗೆ ಇಳಿದಂತ ಬಾಲಕ. ಟಾಯ್ಲೆಟ್ ಅಲ್ಲಿ ಗಾಜಿನ ಚೂರು ತೆಗೆಸ್ತಾ ಇದ್ರು, ಕಸ ಕಡ್ಡಿ ಕ್ಲೀನ್ ಮಾಡಿಸ್ತಾ ಇದ್ರು. ಟಿವಿ9 ಜೊತೆ ನೋವನ್ನ ತೋಡ್ಕೊಂಡಿರೋದು ಶೌಚಗುಂಡಿಗಿಳಿದಂತ ಬಾಲಕನೇ ಮಾತನಾಡಿರೋದು ಇದು. ಆಗ್ಲೇ ಯಾರೋ ಶಿಕ್ಷಕರು ಹೇಳ್ತಾ ಇದ್ದಾರೆ, ಏನಿಲ್ಲ ಸ್ವಲ್ಪ ಕಸ ಇತ್ತು ಅದನ್ನ ತೆಗೆಸ್ತಾ ಇದ್ವಿ ಅಂತ, ಶೌಚಗುಂಡಿಗೆಲ್ಲ ಇಳಿಸಿಲ್ಲ ಅಂತ. ಆದ್ರೆ ಸ್ವತಃ ಬಾಲಕನೇ ಹೇಳ್ಕೊಂಡಿದ್ದಾನೆ ಯಾವ ರೀತಿ ಈತನನ್ನ ಟ್ರೀಟ್ ಮಾಡ್ತಾ ಇದ್ರು. ಟಾಯ್ಲೆಟ್ ನಲ್ಲಿ ಗಾಜಿನ ಚೂರನ್ನ ತೆಗೆಸ್ತಾ ಇದ್ರು, ಶೌಚಗುಂಡಿಗೆ ಇಳಿಸ್ತಾ ಇದ್ರು. ಇದೆಲ್ಲದರ ಬಗ್ಗೆ ಕೂಡ ಟಿವಿ9 ಜೊತೆಗೆ ತನ್ನ ನೋವನ್ನ ಆ ಬಾಲಕ ಹಂಚಿಕೊಂಡಿದ್ದಾನೆ. ಟಾಯ್ಲೆಟ್ ಕ್ಲೀನ್ ಮಾಡಿಸೋದು, ಶೌಚಗುಂಡಿಗೆ ಇಳಿಸೋದು, ತನಗಾದಂತ ಅನುಭವದ ಬಗ್ಗೆ ಯಾವ ರೀತಿಯಾಗಿ ಆತನನ್ನ ಅಲ್ಲಿ ಬಳಸ್ಕೊಳ್ಳಲಾಗ್ತಾ ಇತ್ತು ಅದರ ಬಗ್ಗೆ ಆತ ಮಾತನಾಡಿದ್ದಾನೆ. ಫಸ್ಟ್ ಹಿಂದ್ಗಡೆ ಹೋಗ್ಬಿಟ್ಟು ಕ್ಲೀನ್ ಮಾಡಿದ್ರು ಸರ್. ಆಮೇಲೆ ಬಾತ್ರೂಮ್ಗಳು ಬ್ಲ್ಯಾಕ್ ಆಗೈತೆ ಅಂದ್ಬಿಟ್ಟು ಬಾತ್ರೂಮ್ಗಳಲ್ಲಿ ಕವರ್ ಹಾಕ್ಸ್ಬಿಟ್ಟು ಕೈ ಇಕ್ಸ್ಬಿಟ್ಟು ಅದರಲ್ಲಿ ಗ್ಲಾಸು ಅದೆಲ್ಲ ಎತ್ತಿಸಿದ್ರು ಸರ್. ಆಮೇಲೆ ಕಸ ಕಡ್ಡಿಯೆಲ್ಲ ಎತ್ತಿಸಿದ್ರು ಸರ್. ಮುನ್ನೆಲ್ಲ ಇತ್ತು ಸರ್, ಮುನ್ನೆಲ್ಲ ಎತ್ತಿದ್ರು ಸರ್. ಆಮೇಲೆ ಎತ್ಕೊಂಡು ಸ್ವಲ್ಪ ಜನ ಪಿಟ್ಟಲ್ಲಿ ಇಲ್ದಿರು ಸರ್, ನಾನು ಇಲ್ದಿದ್ದೆ ಸರ್. ಬಿಟ್ಟು ಎತ್ತಿದ್ರು ಸರ್. ಫಸ್ಟ್ ಹಿಂದ್ಗಡೆ ಹೋಗ್ಬಿಟ್ಟು ಕ್ಲೀನ್ ಮಾಡಿದ್ರು ಸರ್. ಆಮೇಲೆ ಬಾತ್ರೂಮ್ಗಳು ಬ್ಲ್ಯಾಕ್ ಆಗೈತೆ ಅಂದ್ಬಿಟ್ಟು ಬಾತ್ರೂಮ್ಗಳಲ್ಲಿ ಕವರ್ ಹಾಕ್ಸ್ಬಿಟ್ಟು ಕೈ ಇಕ್ಸ್ಬಿಟ್ಟು ಅದರಲ್ಲಿ ಗ್ಲಾಸು ಅದೆಲ್ಲ ಎತ್ತಿಸಿದ್ರು ಸರ್. ಆಮೇಲೆ ಕಸ ಕಡ್ಡಿಯೆಲ್ಲ ಎತ್ತಿದ್ರು ಸರ್. ಮುನ್ನೆಲ್ಲ ಇತ್ತು ಸರ್, ಮುನ್ನೆಲ್ಲ ಎತ್ತಿದ್ರು ಸರ್. ಆಮೇಲೆ ಎತ್ಕೊಂಡು ಸ್ವಲ್ಪ ಜನ ಪಿಟ್ಟಲ್ಲಿ ಇಲ್ದಿರು ಸರ್, ನಾನು ಇಲ್ದಿದ್ದೆ ಸರ್. ಬಿಟ್ಟು ಎತ್ತಿದ್ರು ಸರ್.